ಎಲ್ಲ ನನ್ನ ಯೂಟ್ಯೂಬ್ ಬಂಧುಗಳಿಗೆ ಆರ್ಥಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಈಗ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ 4,000 ವಾಚ್ ಓವರನ್ನು ಮತ್ತು 1,000 ಸಬ್ಸ್ಕ್ರೈಬರನ್ನು ಯಾವ ಥರನಾಗಿ ಪೂರ್ತಿಗೊಳಿಸ್ಬೇಕು ಅನ್ನೋದು ಕುರಿತಾಗಿ ನಾನು ಇವತ್ತು ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂತಂದರೆ 4,000 ವಾಚ್ ಓವರನ್ನು ಮುಗಿಸೋದೇನು ಸಣ್ಣದ, ಒಂದೊಂದು ವರ್ಷ ಗಂಟ್ಲೇನು ಹೋಗುತ್ತೆ, 2 ವರ್ಷ ಗಂಟ್ಲೇನು ಹೋಗುತ್ತೆ. ಹಂಗೆ ತಿಳ್ಕಿಂದ ನಾವು ಮಾಡೋಕ್ಕಾಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಮಾಡುವಂಥ ಕಂಟೆಂಟ ಯಾವ ಥರನಾಗಿದೆ ಅಂಥೇಳಿ. ಒಬ್ಬರಿಗೆ ಏನಾಗಿರ್ತೈತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ಗಳು ಸಿಕ್ಕಿರ್ತಾರೆ, ಆದರೆ ವಾಚ್ ಓವರ್ ಮುಗೀತಿರಂಗಿಲ್ಲ. ಅವರು ಯಾವ ಥರನಾಗಿ ವಾಚ್ ಓವರನ್ನು ನಾವು ಕಂಪ್ಲೀಟ್ ಮಾಡಬೇಕು ಅನ್ನೋದು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ತರಿಸ್ತಿರ್ತಾರೆ. ಅಂತಂದ್ರೆ ಏನು ಮಾಡ್ತಿರ್ತಾರೆ, ಕಾಯ್ತಿರ್ತಾರೆ ಯಾವ ಥರನಾಗಿ ನಾವು ಮಾಡಿದರೆ ವಾಚ್ ಓವರನ್ನು ಕಂಪ್ಲೀಟ್ ಮಾಡ್ಬೋದು ಅಂಥೇಳಿ. ಇನ್ನು ಕೆಲವರು ಏನು ಮಾಡ್ತಾ ಇರ್ತಾರೆ, ವಾಚ್ ಓವರ್ ಕಂಪ್ಲೀಟ್ ಆಗಿರ್ತೈತಿ, 4,000 5,000 ವಾಚ್ ಓವರನ್ನು ಮುಗಿಸಿರ್ತಾರೆ. ಆದರೆ ಏನಾಗಿರ್ತೈತಪ್ಪ ಅಂದ್ರೆ ಅವರ ಕಂಟೆಂಟ್ಗಳಿಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿರಂಗಿಲ್ಲ. ಅವರು ಸಬ್ಸ್ಕ್ರೈಬ್ ಆಗಿ ಕಾಯ್ತಾ ಇರ್ತಾರೆ. ಅಂಥವ್ರಿಗೊಂದು ಮಾತು ಹೇಳಕ್ಕೆ ಹೊಂಟೀನಿ ನಾನು. ಅವರ ಸಬ್ಸ್ಕ್ರೈಬರನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಒಂದೊಂದು ಆ್ಯಪ್ಗಳದಾವ. ಏನಪ್ಪ ಅಂದ್ರೆ ನೀವು 2 ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗ್ತೈತಪ್ಪ ಅಂತಂದ್ರೆ ನಿಮಗೆ 1 ಸಬ್ಸ್ಕ್ರೈಬರ್ ನಾವು ಇದನ್ನು ಕೊಡ್ತೀವಿ ಅಂಥೇಳಿ ಅನ್ನುವಂಥ ಒಂದು ಸೈಟ್ಗಳದಾವ. ಅವೆಲ್ಲ ಫೇಕ್. ಇವತ್ತು ಸಬ್ಸ್ಕ್ರೈಬರನ್ನು ನಿಮಗೆ ಜಾಸ್ತಿ ತೋರಿಸ್ತೈತಿ, ಆದರೆ ಅದಾದ ನಂತರ ಜಾಸ್ತಿ ಏನಾಗುತ್ತಪ್ಪ ಅಂದ್ರೆ ಮೈನಸ್ ಆಗ್ತಾ ಹೋಗುತ್ತೆ. ಅದು ನಾನು ಕೂಡ ಅದೇ ರೀತಿಯಾಗಿ ಏನು ಮಾಡಿದ್ದೀನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ಗಳನ್ನು ಹೆಚ್ಚು ಮಾಡಿಸ್ಕೊಳ್ಳೋಕ್ಕಂತ ಒಂದು ಟ್ರೈ ಮಾಡಿದ್ದೆ. ಯಾಕಪ್ಪ ಅಂದ್ರೆ ನಾನು 2-3 ಭಾಷೆಗಳಲ್ಲಿ ನಾನು ಮಾತಾಡ್ತಿದ್ದೀನಿ. ಅದಕ್ಕಾಗಿ ನನಗೆ ಗೊತ್ತು. ಅದಕ್ಕಾಗಿ ನಾನು ಅದನ್ನು ತಿಳಿದುಕೊಂಡು ನಾನು ಅದ್ರ ತಕ್ಕಂಗೆ ನಾನು ಏನಾದರೂ ಮಾಡಿದ್ದೀನಿ ಅಂತಂದ್ರೆ ನಾನು ಕೂಡ ಮುಂದೆ ಬರ್ಬೋದು ಅನ್ನೋವಂಥ ಒಂದು ಉದ್ದೇಶದಿಂದ ನಾನು ಏನು ಮಾಡಿನಪ್ಪ ಅಂತಂದ್ರೆ ಮುಂದೆ ಹೋಗಿ ಒಂದು ಹೆಜ್ಜೆಯನ್ನು ಮುಂದೆ ಹೋಗ್ಕಿಂದ ಏನು ಮಾಡಿನಪ್ಪ ಅಂದ್ರೆ ಅವುಗಳನ್ನು ಬಳಸೀನಿ. ಈಗ ನೀವು ಈ ಥರನಾಗಿ ನೀವು ಏನಾದರೂ ಬಳಸಿದ್ರೆ ಅಂತಂದ್ರೆ ನಿಮಗೆ ವಾಚ್ ಓವರ್ ಕಂಪ್ಲೀಟನ್ನು ಮಾತ್ರ ಮಾಡ್ಕೊಳ್ಬೋದು ಅಂತಲೂ ಹೇಳ್ಬೋದು, ಇಲ್ಲಾಂದ್ರೆ ಮಾಡದೇ ಇರ್ಬೋದು ಅಂತ ಹೇಳ್ಬೋದು. ಆದರೆ ನಿಮಗೆ ಏನಾಗುತ್ತಪ್ಪ ಅಂದ್ರೆ ನಾಳೆ ನಿಮ್ಮ ಯೂಟ್ಯೂಬಿನ ದುನಿಯಾದಲ್ಲಿ ಮುಂದೆ ಹೋಗ್ಬೇಕಪ್ಪ ಅಂತಂದ್ರೆ ನಿಮ್ಗೆ ತೊಂದರೆ ಆಗ್ತೈತಿ. ಏನಪ್ಪ ಅಂತಂದ್ರೆ ನಾನು ಇವತ್ತು ನಿಮಗೆ ಲೈಕ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ಆದರೆ ನಾಳೆ ನೀವು ಹಾಕ್ಕೊಡ್ತಕ್ಕಂಥ ವೀಡಿಯೋಗಳಿಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ತಾರೆ ಅನ್ನೋದನ್ನು ಯಾರೂ ತಿಳಿದಿಲ್ಲ. ನಾನಿವತ್ತು ನಿಮ್ಮ ವಿಡಿಯೋನ ಚೆನ್ನಾಗಿ ನೋಡಿ ಮತ್ತು ಲೈಕು ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಅದಾದ ನಂತರ ನಾವು ಸಬ್ಸ್ಕ್ರೈಬ್ ಮಾಡಿದ್ವಿ ಮತ್ತು ಅದಾದ ನಂತರ ನಾವು ಲೈಕ್ ಕೂಡ ಮಾಡಿದ್ವಿ. ಆದರೆ ಅದೇ ರೀತಿಯಾಗಿ ನೀವು ಮತ್ತೊಂದು ವಿಡಿಯೋ ಏನಾದರೂ ನೀವು ಹಾಕಿದ್ರಿ ಅಂತಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಆ ವಿಡಿಯೋಕ್ಕೆ ನಾನು ನೋಡೋರು ಬೇಕಲ್ವಾ. ಆ ವಿಡಿಯೋನ ಮಾಡಿದ್ವಿ ನಾವು. ಆ ವಿಡಿಯೋನ ನಾವು ಹಾಕಿದ್ದೀವಿ. ಇಲ್ಲ ಪ್ರಕಾಶ್ ಸರ್ ನಮಗೆ ಹೇಳಿದರು ಈ ಥರನಾಗಿ ಮಾಡಿದ ನಂತರ ನಿಮಗೆ ಏನಾಗ್ತೈತಪ್ಪ ಅಂದ್ರೆ ಸಬ್ಸ್ಕ್ರೈಬರು ಹೆಚ್ಚಾಗ್ತಾರೆ, ವಾಚ್ ಓವರ್ ಹೆಚ್ಚಾಗ್ತೈತಿ, ನಿಮ್ಮ ಚಾನಲ್ ಮುಂದೆ ಬರ್ತೈತಿ ಅಂತೇಳಿ. ನೋಡಿರಿ, ಒಂದು ಮಾತು ಹೇಳ್ತೀನಿ, ನಾವು ಯಾವತ್ತೂ ಮತ್ತೊಬ್ಬರ ಮೇಲೆ ನಿರ್ಭರ ಆಗಬಾರ್ದು. ನಾವು ಮತ್ತೊಬ್ಬರಿಗೆ ನೆರಳು ಆಗಬೇಕು ಹೊರತು ಮತ್ತೊಬ್ಬರಿಗೆ ನಾವು ನೆರಳನ್ನು ಕೇಳ್ಕೋಬಾರ್ದು ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಮತ್ತೊಬ್ರಿಗೆ ಕೇಳ್ಕೊಳ್ಳೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ಅವರು 1 ಸಲ ಮಾಡ್ತಾರೆ, 2 ಸಲ ಮಾಡ್ತಾರೆ, ಆದರೆ ಹೊಳ್ಳಿ ಮಾಡೋಂಗಿಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಮತ್ತೊಬ್ರು ನಮಗೆ ಹೆಲ್ಪ್ ಮಾಡ್ತಾರೆ. ನಾನು ಇದೇ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಏನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ಲೈವನ್ನು ಚಾಲೂ ಮಾಡ್ತಾಯಿದ್ದೀನಿ. ಆ ಲೈವಿನಲ್ಲಿ ನೀವು ಏನಾದರೂ ಬಂದರೆ ನಿಮಗೆ ಸಬ್ಸ್ಕ್ರೈಬರ್ ಅಂತೂ ಮತ್ತು ವಾಚ್ ಓವರನ್ನು ಯಾವ ಥರನಾಗಿ ಹೆಚ್ಚಿಸ್ಕೊಳ್ಬೇಕು ಮತ್ತು ಏನು ಮಾಡಿದರೆ ವಾಚ್ ಓವರನ್ನು ಹೆಚ್ಚು ಮಾಡ್ಕೋಬೋದು ಅನ್ನೋದ್ರ ಕುರಿತಾಗಿ ನಾನು ಮಾತಾಡ್ತೀನಿ. ಇದು ನಿಮಗೆ ಇಷ್ಟ ಆದರೆ ಲೈಕನ್ನು ಮಾಡಿ, ಕಮೆಂಟ್ ಮಾಡಿ. ಯಾವ ಥರನಾಗಿ ನಾನು ಮಾತಾಡಿದ್ದು ಏನಾದರೂ ತಪ್ಪು ಅನಿಸಿದರೆ ನೀವು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಪ್ಪ ಅಂತಂದ್ರೆ ನಾನೀಗ ನವರಾತ್ರಿ ಒಂದು ಇರೋದರಿಂದ ಏನಪ್ಪ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ನಮ್ಮನ್ನು ಕರಿತಾ ಇದ್ದಾರೆ ಜನ ಎಲ್ಲ. ಏನು ಮಾಡ್ತಾಯಿದ್ದಾರಪ್ಪ, ಮಂದಿರದಲ್ಲಿ ಹೋಗಿ ಕೂತಿದ್ದಾರೆ. ಅದಕ್ಕಾಗಿ ನಾನೀಗ ಹೊಂಟಿದ್ದೀನಿ. ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಯಾಕಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ನಾನೇನು ಬಟನನ್ನು ಮಾತ್ರ ಹಾಕ್ತೀನಿ. ಯಾಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದರೆ ನೀವು ಮಾಡ್ಕೊಳ್ಳಲ್ಲ. ಅದೇ ನಿಮಗೆ ನಾನು ಮಾಡಿರ್ತಕ್ಕಂಥ ವಿಡಿಯೋ ನಿಮಗೆ ಕಂಟೆಂಟ್ ಕರೆಕ್ಟಾಗಿ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಅಂತೇಳಿ ನನ್ನ ನಂಬಿಕೆ. ಇಷ್ಟು ಹೇಳಿ ನನ್ನ ಒಂದು ಈ ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.
ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರ್ತೈತಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.